ನಮಾಮಿ ಶಂಕರ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಈ ಒಂದು ಮಂತ್ರ ಇದೆಯಲ್ಲ, ನರಸಿಂಹರ ಮಂತ್ರ, ನೀವು ನಿತ್ಯ ಅಂದ್ಕೊಳ್ಳಿ. ಅಪಮೃತ್ಯು ದೋಷ, ಶತ್ರುಗಳ ದೋಷ, ಶತ್ರು ಭಯನಾಶನ, ಭಯಕ್ಕೆ ಭಯ ನರಸಿಂಹರು. ನೆನಪಿಟ್ಟುಕೊಳ್ಳಿ, ಭಯಕ್ಕೆ ಭಯ. ಭಯ ಅನ್ನುವವನಿಗೆ ಭಯ ಹುಟ್ಟಿಸುವವರು ನರಸಿಂಹ. ಯಾಕಂದ್ರೆ ಹಿರಣ್ಯಕಶಿಪು ಅಷ್ಟು ಭಯ ಹುಟ್ಟಿಸ್ಬಿಟ್ಟಿದ್ದ, ಅವನಿಗೆ ಭಯ ಹುಟ್ಟಿಸಿದಂಥವರು ನರಸಿಂಹರು. ಸೊ ನೀವು ಪದೇ ಪದೇ ಯಾವುದೋ ಒಂದು ವಿಚಾರಗಳನ್ನ ತಗೊಂಡು ತುಂಬಾ ಭಯ ಪಡ್ತಿದ್ದೀರಿ, ಆತಂಕ ಪಡ್ತಿದ್ದೀರಿ, ಗಾಬರಿ ಪಡ್ತಿದ್ದೀರಿ ಅನ್ನತಕ್ಕಂಥದ್ದಾದರೆ ನರಸಿಂಹರ ಉಪಾಸನೆಯ ಈ ಮಂತ್ರ ಸದಾ ಜಪ ಮಾಡ್ಕೊಳ್ಳಿ. ಎಲ್ಲೋ ಯಾವುದೋ ಒಂದು ದೊಡ್ಡ ಕಾರ್ಯಕ್ಕೆ ಹೋಗ್ತಿದ್ದೀರಿ, ನಿಮ್ಮ ಶಕ್ತಿಗೆ ಮೀರಿದ್ದು, ನಿಮ್ಮ ಮೇಲೆ ಒಬ್ಬ ದಂಡಯಾತ್ರೆ ಬಂದ್ಬಿಟ್ಟಿದ್ದಾನೆ, ಮಹಾಶಕ್ತಿವಂತ. ಎಂಥ ಶಕ್ತಿವಂತನನ್ನಾದರೂ ನಿಶಕ್ತಿವಂತನನ್ನಾಗಿ ಮಾಡಿಸುವ ಶಕ್ತಿ ನರಸಿಂಹರಿಗಿದೆ. ಅದಕ್ಕೆ ನಾವು ವಿಶೇಷವಾಗಿ ಕೆಲವರಿಗೆ ಮಹಾ ಸುದರ್ಶನ ಹೋಮ ಮಾಡಿಸ್ತಾರೆ. ತುಂಬಾ ದೊಡ್ಡವರಿಗೆ, ಎಲ್ರಿಗೂ ಅಲ್ಲ. ಮಹಾ ಸುದರ್ಶನ ಯಜ್ಞವಿದೆ, ಯಾಗವಿದೆ. ಯಾಗವೂ ಇದೆ. ಇದೆಲ್ಲ ತುಂಬಾ ತಾಕತ್ತಿರೋವರಿಗೆ, ಸಾವಿರಾರು ಕೋಟಿಯ ವ್ಯವಹಾರ, ಸಾವಿರಾರು ಮಂದಿಗೆ ಅನ್ನವಿಡತಕ್ಕಂಥವರಿಗೆ ಭಯ ಜಾಸ್ತಿ. ಬಿದ್ದು ಬಿಟ್ರೆ ನಮ್ಮನ್ನು ನಂಬ್ಕೊಂಡು ನಿತ್ಯ 5,000 ಮಂದಿಗೆ ಅನ್ನ ಹೋಗ್ತಿದೆ. ಈ ಒಂದು ನರಸಿಂಹಾಷ್ಟಕ ಏನಕ್ಕೆ ಅಂದ್ರೆ, ಒಂದು ದಂಡಯಾತ್ರೆ ಬರ್ತಿದೆ ಅಂತ ಇಟ್ಕೊಳ್ಳಿ, ಮಾಡಿ ನೋಡಿ. ತುಂಬಾ ಶಕ್ತಿ ಮೀರಿದ ಒಂದು ಪ್ರಯತ್ನ ಮಾಡ್ತಿದ್ರೆ, ಅಲ್ಲೇನೋ ಅಡ್ಡಿ ಆತಂಕ ಬರ್ತಿದೆ ಅಂತ ಇಟ್ಕೊಳ್ಳಿ, ನೀವು ನರಸಿಂಹರ ಪೂಜೆಯನ್ನ ಮಾಡಿ. ಈ ನರಸಿಂಹಾಷ್ಟಕ ಮಂತ್ರವನ್ನ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೆ ಮೃತ್ಯು, ಅಪಮೃತ್ಯು ಇದೆ ದೋಷ. ಈಗ ನೋಡಿ, ಆ ಕುಜ ಶನಿ ಸಾರದಲ್ಲಿ ಶನಿಯ ಜೊತೆನಲ್ಲಿ ಕುಳಿತಿರ್ತಕ್ಕಂಥದ್ದು, ಅಂಥದ್ದೊಂದು ಪ್ರಬೋಧ, ಇನ್ನೊಂದು ಆ ರೀತಿ ಫ್ರಿಕ್ಕಿಂಗ್ ಆಗ್ತಿದೆ. ಆ ಭಯವನ್ನ, ಭಯಕೃತ್ ಭಯ ನಾಶನಃ ಅನ್ನತಕ್ಕಂಥದ್ದಿದೆ. ಭಯಕ್ಕೆ ಭಯ ಮಾಡ್ಕೊಳ್ಳಿ ಮಕ್ಕಳು. ಯಾರು ನಿಮ್ಮನ್ನೇನು ಆಗೋದಿಲ್ಲ. ಯಾರಿಗಾದ್ರೂ ಜಾತಕದಲ್ಲಿ ಅಪಮೃತ್ಯು ದೋಷ ಇದೆ, ಇವತ್ತು ಹೋಗಿ ನರಸಿಂಹರ ಒಂದು ಜಯಂತಿ ಹೋಗ್ಬಿಟ್ಟು, ಅಕಸ್ಮಾತ್ ಹೋಗ್ಲಿಕ್ಕಾಗಿಲ್ಲ, ಈ ಮಂತ್ರವನ್ನ ಅನುಷ್ಠಾನ ತಗೊಳ್ಳಿ, ಜಪ ತಗೊಳ್ಳಿ. ನಿಮಗಾದಾಗ ಅಷ್ಟಮಿ ದಿನ ಆದ್ರೂ ಸರಿ ಪ್ರಯತ್ನ ಮಾಡಿ. ಇಲ್ಲ, ಸ್ವಾತಿ ನಕ್ಷತ್ರದ ದಿನವಾದ್ರೂ ಹೋಗ್ಬಿಟ್ಟು, ಸ್ವಾಮಿ ಆವಿರ್ಭಾವ ಆಗಿರ್ತಕ್ಕಂಥ ಒಂದು ದಿನ ಹೋಗ್ಬಿಟ್ಟು, ವಿಶೇಷವಾಗಿ ತಪ್ಪದೆ ಒಂದಷ್ಟು ತೊಗರಿ ಬೇಳೆ, ಆ ತೊಗರಿ ಬೇಳೆ, ಒಂದಷ್ಟು ಬೆಲ್ಲ, ನಿಮ್ ಶಕ್ತಿ 90 ಗ್ರಾಮ್ 90 ಗ್ರಾಮ್ 90 ಗ್ರಾಮ್ ತುಪ್ಪ, ಸ್ವಾಮಿಯ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಆದ್ರೂ ಯಾರಿಗಾದ್ರೂ ಕೊಟ್ಬಿಡಿ ಬಡವರಿಗೆ. 90 ಗ್ರಾಮ್ ಬೆಲ್ಲ, 90 ಗ್ರಾಮ್ ತೊಗರಿ ಬೇಳೆ, 90 ಗ್ರಾಮ್ ತುಪ್ಪ ಆಗುತ್ತಾ 900 ಗ್ರಾಮ್ 900 ಗ್ರಾಮ್ 900 ಗ್ರಾಮ್. 9ರ ಸಂಖ್ಯೆಯಲ್ಲಿದೆ ಆ ಶಕ್ತಿ. ಅದ್ರ ಜೊತೆಲಿ ಆಯ್ತು ಅಂದ್ರೆ ಒಂದು ಕೆಂಪು ವಸ್ತ್ರ, ಕೆಂಪು ಟವಲ್, ಒಂದು ಕೆಂಪಿಗೆ ಸಂಬಂಧಪಟ್ಟಂಥದ್ದು, ಒಂದು 9 ಮಂದಿಗೆ, ಮುತ್ತೈದೆ ಸ್ತ್ರೀಯರಿಗೆ ಅಲ್ಲೆಲ್ಲೋ ಮಾಂಗಲ್ಯ ದೋಷ ಇದೆ ಅನ್ನತಕ್ಕಂಥವ್ರು ಇವತ್ತು ಮಾಡಿ ನೋಡಿ. ಅದ್ಭುತ. ನಿಮ್ಮ ಮಾಂಗಲ್ಯ ದೋಷಕ್ಕೆ ಸಂಕಲ್ಪವಾಗಿ ಸ್ವಾಮಿಯೇ ನಿಲ್ಲುತ್ತಾರೆ ನೋಡಿ. ಆತ ಕೇಳಿದ ವರಗಳನ್ನೆಲ್ಲ ಬೆರೆಸ್ಕೊಂಡು ಬರುತ್ತೆ. ಕಂಬದಿಂದ ಬರುತ್ತಾರೆ, ಭಗವಂತ ತೋರಿಸ್ತಾರೆ. ಎಲ್ಲಿಯೂ ಇರುತ್ತೇನೆ, ನಾನು ಎಲ್ಲರಲ್ಲಿಯೂ ಇದ್ದೇನೆ, ಎಲ್ಲದರಲ್ಲಿಯೂ ಇದ್ದೇನೆ ಅನ್ನುವುದರ ಸಾಕ್ಷಾತ್ಕಾರ. ನಾವೇನ್ ಅನ್ಕೊಂಡಿದ್ರೆ ಭಗವಂತ ಎಲ್ಲಿದ್ದಾನೆ, ಎಲ್ಲಿ ನೋಡ್ತಿದ್ದಾನೆ, ನಾವು ಮಾಡೋದೆಲ್ಲ ಅನಾಚಾರ, ತಪ್ಪಿಸ್ಕೋತೀವಿ ಅನ್ಕೋತೀರ ಮಕ್ಕಳೇ. ಅಂತ ಒಂದು ಭೀಷ್ಮರು ಯಾವಾಗಲೂ ಎಷ್ಟೋ ಜನ್ಮಗಳ ಹಿಂದುಗಡೆ ಮಾಡಿದಂತ ಒಂದು ತಪ್ಪಿಗೆ ದ್ವಾಪರಾಯುಗದಲ್ಲಿ ಹೆಚ್ಚು ಕಡಿಮೆ 6 ತಿಂಗಳು ಮಲಗಿಸೋದು ನೆನಪಿಟ್ಟುಕೊಳ್ಳಿ. ಮುಳ್ಳಿನ ಆ ಬಾಣಗಳ ಮಂಚದ ಮೇಲೆ ತುಟ್ಟಾಗಿ
ಎಷ್ಟೋ ಜನ್ಮಗಳ ಹಿಂದೆ ಮಾಡಿದಂಥ ತಪ್ಪು, ಎಷ್ಟೋ ಜನ್ಮಗಳ ಹಿಂದೆ ಮಾಡಿದಂಥ ತಪ್ಪಿಗೆ ಆ ಒಂದು ಯಮಧರ್ಮರಾಯ ವಿದುರನಾಗಿ ಬಾಧೆ ಅನುಭವಿಸ್ತಕ್ಕಂಥದ್ದಾಗುತ್ತೆ. ಎಷ್ಟೋ ಜನ್ಮಗಳ ಹಿಂದ್ಗಡೆ ನೆನಪಿಟ್ಟುಕೊಳ್ಳಿ. ಅಂದರೆ ಕರ್ಮ ರಿಟರ್ನ್ಸ್. ನಾವು ಅನ್ಕೊಂಡಿದ್ದೇವೆ ನಾವು ತಪ್ಪಿಸ್ಕೋತೇವೆ, ಬಚಾವ್ ಆಗ್ಬಿಡ್ತೇವೆ. ಎಷ್ಟೋ ಜನ್ಮಗಳ ಹಿಂದ್ಗಡೆ ನಾನೇನೋ ನಿಮ್ಮ ಸೇವೆ ಮಾಡಿರಬೇಕು, ನಿಮ್ಮ ಜೊತೆ ಮಾತನಾಡೋ ಇಂಥದೊಂದು ದೈವಿಕ ಆಶೀರ್ವಾದ ಸಿಕ್ಕಿರ್ತಕ್ಕಂಥದ್ದು. ನಿಜವಾಗ್ಲು ಒಳ್ಳೇದಾಗ್ಲಿ, ನರಸಿಂಹರ ಅನುಗ್ರಹ ಸಿಗಲಿ ಅಂತ ಹೇಳ್ತಾ